ಬೆಂಗಳೂರಿನ ಉತ್ತರ ವಿಭಾಗದ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಕಳೆದ 6 ತಿಂಗಳಲ್ಲಿ ನಡೆದಿದ್ದ ಸರಣಿ ಮನೆಗಳ್ಳತನ, ದರೋಡೆ, ಸರಗಳ್ಳತನ ಹಾಗೂ ವಾಹನ ಕಳವು ಪ್ರಕರಣಗಳಿಗೆ ಬ್ರೇಕ್ ಹಾಕಿದೆ. ಬರೋಬ್ಬರಿ 70 ಪ್ರಕರಣಗಳನ್ನು ಭೇದಿಸಿ 94 ಮಂದಿ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಬೆಂಗಳೂರು ಪೊಲೀಸರ ಕಾರ್ಯಾಚರಣೆ. ಕೋಟಿಗಟ್ಟಲೆ ಕದ್ದ ಮಾಲು ಸೀಸ್. ಬೆಂಗಳೂರಿನ ಉತ್ತರ ವಿಭಾಗದ ವ್ಯಾಪ್ತಿಯಲ್ಲಿ ಕಳ್ಳರು ಹಾಗೂ ದರೋಡೆಕೋರರ ಅಟ್ಟಹಾಸಕ್ಕೆ ಬ್ರೇಕ್ ಬಿದ್ದಿದೆ. ಮಲ್ಲೇಶ್ವರಂ, ಆರ್ಟಿ ನಗರ, ಹೆಬ್ಬಾಳ, ಯಶವಂತಪುರ ಸೇರಿದಂತೆ ಹಲವು ಠಾಣಾ ವ್ಯಾಪ್ತಿಯಲ್ಲಿ ಕಳೆದ 6 ತಿಂಗಳಿಂದ ನಡೆದಿದ್ದ ಅಪರಾಧ ಪ್ರಕರಣಗಳ ಬೆನ್ನತ್ತಿದ ಪೊಲೀಸರು ಸಕ್ಸಸ್ ಕಂಡಿದ್ದಾರೆ. ಒಟ್ಟು 70 ಪ್ರಕರಣಗಳನ್ನ ಪತ್ತೆ ಹಚ್ಚಿರುವ ಪೊಲೀಸರು 94 ಮಂದಿ ಆರೋಪಿಗಳನ್ನ ಜೈಲಿಗಟ್ಟಿದ್ದಾರೆ. ಇವರಿಂದ 4,91,94,517 ರೂಪಾಯಿ ಮೌಲ್ಯದ ಕದ್ದ ವಸ್ತು ವಶಪಡಿಸಿಕೊಳ್ಳಲಾಗಿದೆ. ಇದರಲ್ಲಿ 2 ಕೆಜಿಗೂ ಹೆಚ್ಚು ಚಿನ್ನಾಭರಣ, 64 ಬೈಕ್ಗಳು, ಶ್ರೀಗಂಧದ ಮರ, ನಗದು ಹಾಗೂ ಮೊಬೈಲ್ಗಳು ಸೇರಿವೆ. ಇಂದು ಈ ಎಲ್ಲಾ ಮಾಲುಗಳನ್ನ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ವಾರಸುದಾರರಿಗೆ ಮರಳಿ ನೀಡಿ ಸಾರ್ವಜನಿಕರಲ್ಲಿ ಧೈರ್ಯ ತುಂಬಿದ್ದಾರೆ. ಇದುವರೆಗೆ ನಗರದಲ್ಲಿ 376 ಕೋಟಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಲಾಗಿತ್ತು. ಮುಂದಿನ 2 ವರ್ಷಗಳಲ್ಲಿ ಬೆಂಗಳೂರು ಹಾಗೂ ಇಡೀ ರಾಜ್ಯವನ್ನ ಡ್ರಗ್ಸ್ ಮುಕ್ತ ಮಾಡುವುದೇ ನಮ್ಮ ಗುರಿ ಎಂದು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಪ್ಲಾನಿಂಗ್ ಅಲ್ಲಿ ಕೆಲಸ ಆಗ್ತಾ ಇದೆ. ಆ ಪ್ಲಾನಿಂಗ್ ಒಂದು ಏನ್ ರಿಸಲ್ಟ್ ಇದೆ ತಾವು ನೋಡಿರಬಹುದು. ಕಳೆದ 1 ವರ್ಷದಲ್ಲಿ ಬೆಂಗಳೂರು ಸಿಟಿಯಲ್ಲಿ 375 crores ವರ್ತ್ ಡ್ರಗ್ಸ್ ಸೀಸ್ ಆಗಿದೆ. ಇದು ಒಂದು ದೊಡ್ಡ ದಾಖಲಾತಿ ಇದೆ. ಲಾಸ್ಟ್ ಒಂದು ಆಪರೇಷನ್ ಅಲ್ಲಿ 3 ನಾರ್ತ್ ಡಿವಿಷನ್, ಸೌತ್ ಡಿವಿಷನ್ ಮತ್ತೆ ಸಿಸಿಬಿ ಅವರು ಸೇರಿ ಒಂದೇ ಆಪರೇಷನ್ ಅಲ್ಲಿ 60 ಕೋಟಿದು ಸೀಸ್ ಮಾಡಿದ್ರು. ಪೆಡ್ಲರ್ಸ್ ಯಾರಿದ್ದಾರೆ ಅವ್ರಿಗೆ ನಾವು ತಕ್ಕಂತೆ ಶಿಕ್ಷೆ ಕೊಡಬೇಕು, ಅದು ನಮ್ದು ಗುರಿ ಇದೆ. ಈ ಮೆಗಾ ಕಾರ್ಯಾಚರಣೆಯಲ್ಲಿ ಮಲ್ಲೇಶ್ವರಂ ಪೊಲೀಸರು 14 ಪ್ರಕರಣಗಳನ್ನು ಪತ್ತೆ ಹಚ್ಚಿ 1,84,00,000ಕ್ಕೂ ಅಧಿಕ ಮೌಲ್ಯದ ಮಾಲು ವಶಪಡಿಸಿಕೊಂಡಿದ್ದಾರೆ. ಹೆಬ್ಬಾಳ ಪೊಲೀಸರು 82 ಲಕ್ಷಕ್ಕೂ ಅಧಿಕ ಮೌಲ್ಯದ 507 ಗ್ರಾಂ ಚಿನ್ನಾಭರಣ ವಶಪಡಿಸಿಕೊಂಡಿದ್ದಾರೆ. ನಂದಿನಿ ಲೇಔಟ್ ಪೊಲೀಸರು ಭಾರೀ ಪ್ರಮಾಣದ ಶ್ರೀಗಂಧದ ಮರವನ್ನ ಜಪ್ತಿ ಮಾಡಿದ್ದಾರೆ. ಆರ್ಎಂಸಿ ಯಾರ್ಡ್ ಪೊಲೀಸರು 23 ಲಕ್ಷ ಮೌಲ್ಯದ 11 ಗ್ರಾಂ ಡ್ರಗ್ಸ್ ಪತ್ತೆ ಹಚ್ಚಿದ್ದಾರೆ. ಸಂಜಯನಗರ, ಜೆಪಿ ನಗರ, ರಾಜಾಜಿನಗರ ಠಾಣಾ ವ್ಯಾಪ್ತಿಯಲ್ಲೂ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬೈಕ್, ಮೊಬೈಲ್ ಹಾಗೂ ನಗದು ಜಪ್ತಿಯಾಗಿದೆ. ಸಮಾಜದಲ್ಲಿ ಕ್ರೈಮ್ ಶೂನ್ಯ ಮಾಡಲು ಸಾಧ್ಯವಿಲ್ಲದಿದ್ರೂ ಅಪರಾಧ ನಡೆದ ತಕ್ಷಣ ಆರೋಪಿಗಳನ್ನ ಹಿಡಿದು ಜನರಲ್ಲಿ ಪೊಲೀಸರ ಮೇಲಿನ ನಂಬಿಕೆ ಹೆಚ್ಚಿಸುವ ಕೆಲಸವನ್ನ ಉತ್ತರ ವಿಭಾಗದ ಪೊಲೀಸರು ಯಶಸ್ವಿಯಾಗಿ ಮಾಡಿದ್ದಾರೆ ಎಂದು ಹೇಳಬಹುದು. ನರಸಿಂಹಮೂರ್ತಿ, ಗವಿ ನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.